ಏನೋ ಮಾಡ್ತಾ ಇದೀಯಾ? ಹಾ, ಸ್ಕೂಲ್ಗೆ ಹೋಗೋದು ಇವಾಗ? ಹಾ, ಬಯಲೆ ಅಂಗಡಿ ಹತ್ರ ಏನಕ್ಕೆ ಹೋಗಿದ್ದೆ? ಏನಾದ್ರು ತಿನ್ನಕ್ಕೆ ಓಡ. ಎಲ್ರಿಗೂ ನಮಸ್ಕಾರ. ಡೇ 13 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್. ಸೊ ಇನ್ನು ಡ್ಯೂಟಿನ ನಾನು ಆನ್ ಮಾಡಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಬೆಳಿಗ್ಗೆಯಿಂದ ಅಂಗಡಿ ಮನೆ ಜವಾಬ್ದಾರಿ ಎಲ್ಲಾನು ನೋಡ್ಕೊಂಡು ಎಲ್ಲ ಫಿನಿಶ್ ಮಾಡ್ಕೊಂಡು ಇವಾಗ ಡ್ಯೂಟಿನ ಆನ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ನೀರ್ ತಗೊಂಡಿದೀನಿ. ಅಂಗಡಿಗೆ ನೀರ್ ಕೊಟ್ಬಿಟ್ಟು ಹೊರಡದೆ ಡ್ಯೂಟಿ ಮೇಲೆ. ಶನಿವಾರ ಸ್ವಲ್ಪ ಲೇಟ್ ಆಗಿ ಡ್ಯೂಟಿಗಳು ಬೀಳ್ತವೆ, ಅದಕ್ಕೆ ವೇಟಿಂಗ್. ನೋಡೋಣ. ಇವಾಗ ಅಂಗಡಿ ನೋಡ್ಕೊಂಡು ಕೂತಿದೀವಿ. ಡ್ಯೂಟಿನೂ ಕೂಡ ಆನಲ್ಲಿ ಐತೆ. ಆನಲ್ಲಿ ಡ್ಯೂಟಿಗಳು ಬೀಳ್ತಾ ಇಲ್ಲ. ಡ್ಯೂಟಿ ಬಂದ ತಕ್ಷಣ ಓಡೋದು, ಓಡು 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 ಅಂತ ಓಡೋದು. ನೋಡೋಣ ಊಬರ್ ಅವ್ನು ಏನ್ ಕೊಟ್ಟವನೆ ಆಫರ್ ಅಪರ್ಚುನಿಟೀಸ್. 30, 35, 40, 45 ಟ್ರಿಪ್, 250, 400, 400, 300, 700 ರೂಪಾಯಿ 45 ಟ್ರಿಪ್ ಮಾಡಿದ್ರೆ. ನೆಟ್ಟಿಗೆ ಇಲ್ಲಿ 10 ಡ್ಯೂಟಿ ಕೊಡ್ತಾ ಇಲ್ಲ. 45 ಟ್ರಿಪ್ ಎಲ್ಲಿಂದ ಮಾಡೋಣ? ಯಾಕಂದ್ರೆ ಪಬ್ಲಿಕ್ ಇಲ್ಲ ಬೆಂಗಳೂರಲ್ಲಿ, ಅದಕ್ಕೆ ಇನ್ನೇನು ಮಾಡಕ್ ಆಗಲ್ಲ. ಸೊ ಸ್ವಲ್ಪ ಹೊತ್ತು ಅಂಗಡಿ ನೋಡ್ಕೊಳ್ಳೋಣ, ಅದಾದ್ಮೇಲೆ ಹೊರಡೋಣ ನಮ್ ಡ್ಯೂಟಿ ಮೇಲೆ. ಶನಿವಾರ ಸ್ವಲ್ಪ ಲೇಟ್ ಆಗಿ ಬೀಳುತ್ತೆ ಅಂತ ಅನ್ಕೊಂಡಿದೀನಿ, ನೋಡೋಣ ಏನಾಗುತ್ತೆ. ಸೊ ಫಸ್ಟ್ ಬಾಡಿಗೆ ನಾ ಕರ್ಕೊಂಡ್ ಬಂದ್ಬಿಟ್ಟೆ ಕಲ್ಯಾಣ ನಗರಕ್ಕೆ. ಇವಾಗ ನೋಡೋಣ ಇಲ್ಲಿಂದ ಡ್ಯೂಟಿಗಳು ಬೀಳ್ತಾವೋ ಇಪ್ಪೋ. ಸೊ ಇವತ್ತಿನ ವಿಚಾರದಲ್ಲಿ ನಾನು ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ವಿಷಯ ಏನಪ್ಪಾ ಅಂತಂದ್ರೆ, ಆಟೋಗಳಿಗೆ ಡ್ಯೂಟಿ ಇಲ್ಲ. ಅಲ್ಲಿಂದ ಆಲ್ಮೋಸ್ಟ್ ನೋಡ್ತಾ ಇರಿ, ಆಟೋಗಳು ಲೈನ್ ಆಗಿ ನಿಂತಿರೋದು ಡ್ಯೂಟಿ ಇಲ್ಲದೆ. ಈ ಪಾಯಿಂಟ್ ಅಲ್ಲ ನಾನು ಮಾತಾಡ್ತಾ ಇರೋದು ಆಟೋಗಳಿಗೆ ಡ್ಯೂಟಿ ಇಲ್ಲ ಅಂತ ಲಗೇಜ್ ಹಾಕೋದು ಎಷ್ಟು ಸರಿ? ನಮಗ್ ಡ್ಯೂಟಿ ಇಲ್ಲ ಅಂತ ನಾವು ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಸರಿ? ತುಂಬಾ ಜನ ನಂಗೆ ಮೆಸೇಜ್ ಮಾಡಿ ಕಮೆಂಟ್ ಅಲ್ಲಿ ಫೋಟೋಗಳನ್ನ ಹಾಕ್ತಾ ಇದ್ದೀರಾ. ಆಟೋಗಳ ಮೇಲೆ ಲಗೇಜ್ ನ ಹಾಕ್ತಾ ಇದಾರೆ ನೋಡಿ, ಇದ್ರ ಬಗ್ಗೆ ಮಾತಾಡಿ ಅಂತ. ಆಟೋಗಳಲ್ಲಿ ಲಗೇಜ್ ಇದೆ 50 kg ತನಕ ಪರ್ಮಿಷನ್ ಇದೆ. ಜಸ್ಟ್ 50 kg ತನಕ, ಜಾಸ್ತಿ ಏನಿಲ್ಲ. ಸಣ್ಣ ಪುಟ್ಟ ಗ್ಯಾಸ್ ಸಿಲಿಂಡರ್ ಆಗ್ಲಿ, ಸಣ್ಣ ಪುಟ್ಟ ವಸ್ತುಗಳು, ಅದನ್ನ ನಾವು ನಮ್ಮ ಆಟೋಗಳಲ್ಲಿ ತಗೊಂಡು ಹೋಗ್ಬೋದು. ಹಾಗಂತ ಪರ್ಮಿಷನ್ ಇದೆ ಅನ್ನೋ ಕಾರಣಕ್ಕೆ ಆಟೋ ಮೇಲೆ ಪ್ಲೈವುಡ್ ಗಳು, ಪೈಪು ಏನ್ ಬೇಕಾದ್ರೂ ಶಿಫ್ಟ್ ಮಾಡೋದು ಸರಿನಾ? ಸರಿಯಲ್ಲ. ಇವಾಗ ಏನಾಗ್ತಾ ಇದೆ ಗೊತ್ತಾ? ಫಸ್ಟ್ ಆಫ್ ಆಲ್ ನಮ್ಗೆ ದುಡಿಮೆ ಇಲ್ಲ. ನಾವು ಆಟೋಗಳನ್ನ ಆನ್ಲೈನ್ ಅಲ್ಲಿ ಡ್ಯೂಟಿ ಬರ್ಲಿಲ್ಲ ಅಂದ್ರೆ ರೋಡ್ ಅಲ್ಲಿ ಯಾರಾದ್ರೂ ಕೈ ಹಾಕಿದ್ರೆ ಹೋಗ್ಬೋದು. ಬಟ್ ಇಲ್ಲಿ ಏನಾಗ್ತಾ ಇದೆ, ನಾವು ಗೂಡ್ಸ್ ಚಾಲಕರು ಹೊಟ್ಟೆ ಮೇಲೆ ಹೊಡಿತಾ ಇದೀವಿ. ನಮ್ಮಲ್ಲಿ ಕೆಲವೊಂದು ಆಟೋ ಚಾಲಕರು ಗೂಡ್ಸ್ ಗಾಡಿಗಳು ಇರೋದೇನಕ್ಕೆ, ಗೂಡ್ಸ್ ಸಾಗಿಸು. ಇಲ್ಲಿ ಆಟೋದವರು ಅವರ ಹೊಟ್ಟೆ ಮೇಲೆ ಹೊಡೆದು ಗೂಡ್ಸ್ ಗಳನ್ನ ತಮ್ಮ ಆಟೋ ಮೇಲ್ಗಡೆ ಆಗ್ಲಿ ಒಳಗಡೆ ಆಗ್ಲಿ ಫುಲ್ ತುಂಬಿಕೊಂಡು ಪ್ಯಾಕ್ ಮಾಡ್ಕೊಂಡು ತಗೊಂಡು ಹೋಗೋದ್ರಿಂದ ಗೂಡ್ಸ್ ಅವರಿಗೆ ದುಡಿಮೆ ಇಲ್ಲ. ಮೊದ್ಲೆಲ್ಲ ಅವ್ರದ್ದು ಆಫ್ಲೈನ್ ಅಲ್ಲಿ ನಡೀತಾ ಇತ್ತು. ಇವಾಗೆಲ್ಲ ಅವರು ಕೂಡ ಆನ್ಲೈನ್ ಅಲ್ಲಿ ಬಂದಿರೋದ್ರಿಂದ ಅವ್ರಿಗೆ ಯಾವ ರೀತಿ ಹೊಡೆತ ಆಗ್ತಾ ಇದೆ ಗೊತ್ತಾ ನಿಮ್ಗೆ? ಒಂದು ಡ್ಯೂಟಿ ಏನಾದ್ರು ಅವ್ರದ್ದು ಕ್ಯಾನ್ಸಲ್ ಆಯ್ತು ಅಂತಂದ್ರೆ 2 ದಿನ, 5 ದಿನ, 7 ದಿನ ಐಡಿ ಸಸ್ಪೆಂಡ್ ಆಗುತ್ತೆ. ಜಸ್ಟ್ ಪ್ಯಾಸೆಂಜರ್ ಕ್ಯಾನ್ಸಲ್ ಮಾಡ್ದ ಅನ್ನೋ ಕಾರಣಕ್ಕೆ. ಪ್ಯಾಸೆಂಜರ್ ಡ್ರೈವರ್ ರೀಸನ್ ಹಾಕ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ಕೂಡ 2, 5, 7 ದಿನ ಐಡಿಗಳು ಸಸ್ಪೆಂಡ್. ಅಷ್ಟು ದಿನ ನೀವು ಡ್ಯೂಟಿ ಮಾಡೋ ಹಾಗಿಲ್ಲ. ನಮ್ಮ ಓಲಾ ಊಬರ್ ಎಲ್ಲ ಹಂಗಿಲ್ಲ. ಕ್ಯಾನ್ಸಲ್ ಆಯ್ತಾ, ಬೇರೆ ಡ್ಯೂಟಿ ಬರುತ್ತಾ, ಹೋಗ್ತಾ ಇರ್ತೀವಿ. ನಮ್ಗೆ ಇಷ್ಟ ಇಲ್ವಾ, ನಾವೇ ಕ್ಯಾನ್ಸಲ್ ಮಾಡುವ, ಪರವಾಗಿಲ್ಲ ಹೋಗ್ತಾ ಇರ್ತೀವಿ. ಬಟ್ ಗೂಡ್ಸ್ ಗಳಲ್ಲಿ ಹಾಗಿಲ್ಲ. ಗೂಡ್ಸ್ ಗಳಲ್ಲಿ ಅವ್ರು ಕ್ಯಾನ್ಸಲ್ ಮಾಡೋ ಹಾಗೆ ಇಲ್ಲ. ಕ್ಯಾನ್ಸಲ್ ಮಾಡಿದ್ರು ಕೂಡ ಐಡಿ ಸಸ್ಪೆಂಡ್ ಆಗುವಂತ ಒಂದು ಹೆದರಿಕೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅವರು ಹೆದರ್ಕೊಂಡು ಕ್ಯಾನ್ಸಲ್ ಆಗದೆ ಇರೋ ರೀತಿ ಹೋಗಿ ವೆಯ್ಟ್, ನಮ್ದ್ರಲ್ಲಿ ವೇಟಿಂಗ್ ಚಾರ್ಜ್ ಆದ್ರೂ ಕೊಡ್ತಾರೆ. ಅವ್ರದ್ದು ಹಂಗಿಲ್ಲ. ಲೋಡ್ ಫುಲ್ ಆಗೋ ತನಕ ವೆಯ್ಟ್ ಮಾಡ್ಲೇಬೇಕು. ಆ ಗಾಡಿಲಿ ಏನ್ ಹಾಕ್ತಾರೆ ಅದನ್ನೆಲ್ಲ ನಾವು ತಗೊಂಡು ಹೋಗ್ಲೇಬೇಕು. ಜಾಸ್ತಿ ಮಾತಾಡೋ ಹಾಗೆ ಇಲ್ಲ. ಅದ್ರಲ್ಲಿ ಲೀಗಲ್ ಆಗಿರುತ್ತೋ ಇಲ್ಲೀಗಲ್ ಆಗಿರುತ್ತೋ ಗೊತ್ತಿಲ್ಲ. ಇಲ್ಲೀಗಲ್ ಆಯ್ತು ಅಂತಂದ್ರೆ ಗೂಡ್ಸ್ ಅವನು ಏನಾದ್ರು ಸಿಕ್ಕಾಕೊಂಡ ಅಂತಂದ್ರೆ ಅವ್ನ್ ಗಾಡಿ ಸೀಸು, ಅವನ್ ಮೇಲೆ ಕೇಸು, FIR, ಅವೆಲ್ಲ ತಲೆನೋವು. ಗೂಡ್ಸ್ ಚಾಲಕರ ಕಷ್ಟ ತುಂಬಾ ಇದಾವೆ. ಹಾಗಂತ ಗೂಡ್ಸ್ ಚಾಲಕರು ಹೊಟ್ಟೆ ಮೇಲೆ ಹೊಡೆಯೋದು ಸರಿಯಲ್ಲ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಗೂಡ್ಸ್ ಚಾಲಕರು ಹೋಗಿ DM ಮಾಡ್ತಾ ಇದಾರೆ, ಮೆಸೇಜ್ ಮಾಡ್ತಾ ಇದಾರೆ, ನೋಡಿ ಅಣ್ಣ ಈ ರೀತಿ ಆಗ್ತಾ ಇದೆ. ನಾವು ಬೈಕ್ ಟ್ಯಾಕ್ಸಿಯಿಂದ ಡ್ಯೂಟಿ ಇಲ್ಲ ಅಂತ ನಾವು ಓದಾಡ್ತಾ ಇದೀವಿ. ಇಂಥ ಟೈಮಲ್ಲಿ ನಾವು ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆಯೋದು ಸರಿಯಲ್ಲ, ಇದು ಸರಿಯಲ್ಲ. ಆದಷ್ಟು ಯಾರ್ಯಾರು ಗೂಡ್ಸ್ ಗಳನ್ನ ಹಾಕೊಂಡು ಡ್ಯೂಟಿಗಳು ಮಾಡ್ತಿದ್ದೀರಾ, ಇದನ್ನ ಆದಷ್ಟು ಬೇಗ ಸ್ಟಾಪ್ ಮಾಡಿ. ಇಲ್ಲ ಅಂತಂದ್ರೆ ಗೂಡ್ಸ್ ಚಾಲಕರು ಬೈಕ್ ಟ್ಯಾಕ್ಸಿ ಸಪೋರ್ಟ್ ಮಾಡ್ಲೇಬೇಕಾಗುತ್ತೆ. ಏನಕ್ಕಂತಂದ್ರೆ ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿತಾ ಇದೀವಿ, ನಮ್ಮ ಹೊಟ್ಟೆ ಮೇಲೆ ಅವ್ರು ಹೊಡಿಯಕ್ಕೆ ಟೈಮ್ ಹಿಡಿಯೋದಿಲ್ಲ. ಆದಷ್ಟು ಯಾರ್ಯಾರು ಗೂಡ್ಸ್ ಗಳನ್ನ ಹಾಕ್ತಾ ಇದೀರಾ ಗಾಡಿಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಅವರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಗೂಡ್ಸ್ ಅವರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಗೂಡ್ಸ್ ಚಾಲಕರು ಎಷ್ಟು ಕಷ್ಟ ಪಡ್ತಾ ಇದಾರೆ ಹೇಳಕ್ಕಾಗಲ್ಲ. ಸ್ಕ್ರೀನ್ ಶಾಟ್ ಗಳನ್ನು ವಿಡಿಯೋದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಲಾಗಿನ್ ಅವರ್ಸ್ ಕಂಪಲ್ಸರಿ ಬೇಕೇ ಬೇಕು. ಕಂಪ್ಲೀಟ್ ಆಗಿ 10 ಅವರ್ ಲಾಗಿನ್ ಇರ್ಲೇಬೇಕು. ಒಂದು ಕಂಪ್ಲೀಟೇಷನ್ ಸ್ಕೋರ್, ಇಷ್ಟು ಟ್ರಿಪ್ ಗಳನ್ನ ನೀವು ಕಂಪ್ಲೀಟ್ ಮಾಡ್ಲೇಬೇಕು ಅಂತ. ಕ್ಯಾನ್ಸಲೇಷನ್ ಸ್ಕೋರ್ 9% ಇದ್ರೆ 2 ದಿನ ಸಸ್ಪೆನ್ಷನ್ ಆಗುತ್ತೆ ಐಡಿ. 16% ಇದ್ರೆ 5 ದಿನ ಸಸ್ಪೆಂಡ್ ಆಗುತ್ತೆ. 23% ಇದ್ರೆ 7 ದಿನ ಸಸ್ಪೆಂಡ್ ಆಗುತ್ತೆ. ಇಷ್ಟೆಲ್ಲಾ ಪ್ರಾಬ್ಲಮ್ ಇಟ್ಕೊಂಡು ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಗಾಡಿಗಳನ್ನ ರೋಡ್ ಮೇಲೆ ಬಂದಾಗ ಅವ್ರಿಗೆ ಆಗುವಂತ ಪ್ರಾಬ್ಲಮ್ ಅಷ್ಟಿಷ್ಟಲ್ಲ. ನಮಗೂ ಡ್ಯೂಟಿ ಇಲ್ಲ ಅಂತ ಹೇಳಿ ಅವ್ರಿಗೆ ಆಪ್ಷನ್ ಇರೋದು ಲಗೇಜ್ ಮಾತ್ರ. ಲಗೇಜ್ ಬಿಟ್ಟು ಬೇರೆ ಪರ್ಸನ್ ಗಳನ್ನ ಕ್ಯಾರಿ ಮಾಡೋ ಆಗಿಲ್ಲ. ಅವರು ಪರ್ಸನ್ ಗಳನ್ನ ಕ್ಯಾರಿ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಅಂದ್ರೆ ಗಾಡಿಲಿ ಜನರನ್ನ ಸಾಗಿಸಿದ್ರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಸೊ ಆದಷ್ಟು ಯಾರ್ಯಾರು ಗೂಡ್ಸ್ ಚಾಲಕರ ಹೊಟ್ಟೆ ಮೇಲೆ ಹೊಡೆದು ತಮ್ಮ ಗಾಡಿಗಳಲ್ಲಿ ಗೂಡ್ಸ್ ಗಳನ್ನ ಕ್ಯಾರಿ ಮಾಡ್ತಾ ಇದ್ರ ಸ್ವಲ್ಪ ಯೋಚನೆ ಮಾಡಿ. ಅವ್ರ ಬಗ್ಗೆ ಯೋಚನೆ ಮಾಡಿ. ಏನೋ ನಿಮ್ಗೆ 200-300 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಏನ್
ಹೊತ್ಕೊಂಡು ಹೋಗ್ತೀರಾ, ಪೊಲೀಸರು ಏನಾದ್ರು ಹಿಡಿದ್ರೆ ಫೈನ್ಗಳು ಬೀಳ್ತವೆ. ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ನಿಮ್ ಮೇಲೆ ಫೈನ್ ಜಾಸ್ತಿನೇ ಬೀಳುತ್ತೆ. ಸೊ ಆದಷ್ಟು ನಮ್ಮ ಗೂಡ್ಸ್ ಚಾಲಕರು ತುಂಬಾ ಜನ ಪ್ರಾಬ್ಲಮ್ ಅಲ್ಲಿ ಇದಾರೆ ಇವಾಗ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ನಾಲ್ಕು ದಿನ ಐಡಿಗಳನ್ನ ಸಸ್ಪೆಂಡ್ ಮಾಡ್ಕೊಂಡು ಒತ್ತಾಡ್ತಾ ಇದ್ದಾರೆ. ಇಂಥದ್ರ ನಡುವೆ ನಾವು ಅವ್ರ ಹೊಟ್ಟೆ ಮೇಲೆ ಹೊಡೆಯೋದು ಎಷ್ಟು ಸರಿ? ನನಗೆ ಅನ್ಸಿದ್ದನ್ನ ನಾನು ಹೇಳಿದೀನಿ. ಎಷ್ಟೋ ಜನರು ವಿಡಿಯೋಗಳನ್ನ ನಾನು ನೋಡ್ತಾ ಇರ್ತೀನಿ. ನಮ್ಮ ಕ್ರಿಯೇಟರ್ ಮಿಸ್ಟರ್ ಟೆಂಪೋ ಅಂತ, ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದ್ರು, ಈ ರೀತಿ ಆಗಿದೆ ಅಣ್ಣ, ನಮ್ಗೆ ದುಡಿಮೆ ಇಲ್ಲ, ನಾವು ಆನ್ಲೈನ್ ಅನ್ನೇ ನಂಬ್ಕೊಂಡು ಬಾಳ್ತಾ ಇದೀವಿ. ನಿಮ್ಗಾದ್ರೆ ಓಲಾ ಊಬರ್ ಅಲ್ಲಿ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನೋ ಪ್ರಾಬ್ಲಮ್, ಬೇರೆ ಯಾವ್ದೋ ಡ್ಯೂಟಿ ಬೀಳುತ್ತೆ, ಇಮಿಡಿಯೇಟ್ಲಿ ತಗೊಂಡು ಹೋಗ್ಬಿಡ್ತೀರಾ. ಬಟ್ ನಮ್ದು ಹಾಗಿಲ್ಲ. ನಮ್ದೇನಾದ್ರೂ ಕ್ಯಾನ್ಸಲ್ ಆಯ್ತು ಅಂತಂದ್ರೆ 2-3 ದಿನ ಐಡಿ ಸಸ್ಪೆಂಡ್ ಗಳನ್ನ ಮಾಡ್ಕೊಂಡು ಡ್ಯೂಟಿ ಇಲ್ಲದೆ ಒದ್ದಾಡ್ಬೇಕಾಗತ್ತೆ. ಸ್ವಲ್ಪ ಇದ್ರ ಬಗ್ಗೆ ನೀವು ಮಾತಾಡಿ ಅಂತ ಹೇಳೋದು. ಸೊ ಅದಕ್ಕೆ ನಾನು ಮಾತಾಡ್ತಾ ಇದೀನಿ. ಯಾರ್ಯಾರು ಆಟೋಗಳಲ್ಲಿ ಗುಡ್ಸ್ ಗಳನ್ನ ಹಾಕೊಂಡು ಡ್ಯೂಟಿಗಳನ್ನ ಮಾಡ್ತಾ ಇದೀರಾ, ಸ್ವಲ್ಪ ಯೋಚನೆ ಮಾಡಿ. ಯಾರು ಕೂಡ ಗುಡ್ಸ್ ಅನ್ನ ಹಾಕೊಂಡು ಲಗೇಜ್ ಗಳನ್ನ ಹಾಕೊಂಡು ಡ್ಯೂಟಿ ಮಾಡಕ್ ಹೋಗ್ಬೇಡಿ. ಇವಾಗ ಇತ್ತೀಚೆಗೆ ಏನೋ ಒಂದು ಆಪ್ಷನ್ ಬಂದಿದೆ ಅಗ್ರಿಗೇಟರ್ ಆಪ್ ಗಳಲ್ಲಿ, ಲಗೇಜ್ ಸಿಸ್ಟಮ್. ಅದನ್ನ ಮಾತ್ರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ನಮಗಿದೆ ಪರ್ಮಿಷನ್, ಇಲ್ಲ ಅಂತಲ್ಲ. ಜಸ್ಟ್ 50 kg ತನಕ ನಮ್ಗೆ ಪರ್ಮಿಷನ್ ಇದೆ. ಈ ಗಾಡಿಯಿಂದ ಈ ಕಡೆ ಹೊರಗಡೆ ಬರೋ ಆಗಿಲ್ಲ, ಈ ಕಡೆ ಹೊರಗಡೆ ಬರೋ ಆಗಿಲ್ಲ, ಟಾಪ್ ಮೇಲೆ ಲಗೇಜ್ ಹಾಕೋ ಹಾಗೆ ಇಲ್ಲ ನಾವು. ದಯವಿಟ್ಟು ನೋಡ್ಕೊಳ್ಳಿ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಲಗೇಜ್ ಹಾಕ್ಬೋದಾ? ಈ ರೀತಿ ಲಗೇಜ್ ಹಾಕ್ಬೋದಾ ಗಾಡಿಲಿ? ಅಲ್ಲ, ನಾವು ಬೈಕ್ ಅವರು ಯಾರಿಗೇನ್ ಹೇಳಿದ್ರು ಉಪಯೋಗ ಇಲ್ಲ. ಫಸ್ಟ್ ಆಫ್ ಆಲ್ ಆ ರೀತಿ ನಾವು ಲಗೇಜ್ ಹಾಕೋ ಹಾಗೆ ಇಲ್ಲ. ಆಟೋದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂತ ಮುಂದೆ ಬಂದು ಜರುಗ್ತು ಅಂತಂದ್ರೆ ಮುಗ್ದೋಯ್ತು ಗಾಡಿ. ಒಂದೊಂದು ಅವ್ರಿಗೊಂದೊಂದು ಡ್ಯೂಟಿ ಬಿಡ್ತಾ ಇದಾವೆ, ಡ್ಯೂಟಿನೇ ಇಲ್ಲ. ಕಾದು 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 ಸಾಕಾಯ್ತು. ಎಷ್ಟಾಗುತ್ತೆ ಅಷ್ಟು ಡ್ಯೂಟಿಗಳನ್ನ ಮಾಡ್ಕೊಂಡೆ ಅಂಗಡಿ ಕಡೆ ಬಂದೆ, ಟೀ ಏನಾದ್ರು ಕುಡಿಯೋಣ ಅಂತ. ನೋಡೋಣ, ಅಮ್ಮಂಗೆ ಸ್ವೆಟರ್ ತರಬೇಕು. ಸುಟ್ರ ಲಗನಾಗ ಸುಟ್ಟರ ಡ್ಯೂಟಿ ಮಾಡ್ಕೊಂಡು ಅಂಗಡಿ ಕಡೆ ಬಂದೆ. ಅಮ್ಮ ಹೇಳಿದ್ರು ಸ್ವೆಟರ್ ತಗೊಂಡ್ ಬಾ ಅಂತ. ಯಾವಾಗ ಸ್ವೆಟರ್ ತಂದು ಕೊಡೋಣ, ಡ್ಯೂಟಿಗಳೇ ಇಲ್ಲ. ಅದ್ರೊಳಗಡೆ ಆ ಕಡೆ ಈ ಕಡೆ ಟ್ರಾಫಿಕ್ ಆಗ್ತೈತೆ. ಇಲ್ಲಿ ನೋಡಿದ್ರೆ ಡ್ಯೂಟಿಗಳಿಲ್ಲ. ಒಂದ್ 6 ಡ್ಯೂಟಿ ಮಾಡಿದೀನಿ, ಅರ್ಧ ಮುಕ್ಕಾಲು ಗಂಟೆ, 1 hour ಒಂದೊಂದು ಡ್ಯೂಟಿ ಮಾಡಕ್ಕೆ. ಲೋಕಲ್ ಬೀಳ್ತಾ ಇತ್ತು, ಅದನ್ನಾದ್ರೂ ಹೊಡೆಯೋಣ ಅಂತ ಒಂದು 2 ಡ್ಯೂಟಿ ಮಾಡಿದೆ. ಅದಾದ್ಮೇಲೆ ಅದನ್ನು ಸ್ಟಾಪ್. ಒಂದ್ ಆಪಲ್ ಮಾಡ್ತಾ ಇರ್ತೀನಿ, ಕಂಟಿನ್ಯೂ ಬೀಳ್ತಾ ಇರ್ತಾವ. ಅದಾದ್ಮೇಲೆ ಅದು ಸ್ಟಾಪ್ ಆಗ್ಬಿಡುದು. ಅಂಗಡಿ ಕ್ಲೋಸ್ ಮಾಡಿದ್ದಾಯ್ತು. ಇವಾಗ ಮನೆ ಕಡೆಗೆ ಪವರ್ ಸಪ್ಲೈ ಅಂಗಡಿ ಲೈಟು ಮೊದಲೆಲ್ಲ 3-4 ಬಲ್ಬು ಎಪಾಯ್ ವೀಗೊಳಾಗ್ತಿತ್ತು. ಅದಕ್ಕೆ ಅಂಗಡಿ ಕ್ಲೋಸ್ ಮಾಡ್ಕೊಂಡ್ವಿ. ಹೋಗೋಣ ಮನೆ ಕಡೆ. ವಿಡಿಯೋನು ಎಡಿಟ್ ಮಾಡ್ಬೇಕು. ವಿಡಿಯೋ ಮಾಡೋದು ತುಂಬಾ ಈಸಿ ಅನ್ಕೊಂಡಿದ್ದಾರೆ ತುಂಬಾ ಜನ, ಬ್ಲಾಗ್ ಮಾಡೋದು. ಬಟ್ ಡೈಲಿ ಮಾಡೋದು ಇದೆಯಲ್ಲ, ಅಷ್ಟು ಈಸಿ ಅಲ್ಲ ಗುರುವ. ಒಂದಿನದ್ದು ಹೆಂಗೋ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇದು ಅದ ಹೆಂಗೆ, ಥರ್ಡ್ ಡೇದು ಹೆಂಗೆ, ಏನ್ ಕಂಟೆಂಟು ಡೈಲಿ ಒಂದೇ ರೀತಿ ಇದ್ರೆ ಉಪಯೋಗ ಇಲ್ಲ. ಕೆಲವೊಬ್ರಿಗೆ ಬೇರೆ ರೀತಿ ಅನಿಸ್ಬೋದು, ಇವನೇನಯ್ಯ ಇದನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡಿದ್ದಾನೆ ಅಂತ. ಬಟ್ ನಮ್ಗಿದು ಪಾರ್ಟ್ ಟೈಮ್ ತರ, ಇದೊಂಥರ ಪಾರ್ಟ್ ಟೈಮ್ ಜಾಬು. ಇದನ್ನ ಮಾಡ್ಕೊಂಡು ತುಂಬಾ ಕಷ್ಟ ಪಡ್ತಾ ಇದೀವಿ. ನೋಡ ಏನಂತಂದ್ರೆ ಅಮೌಂಟ್ ಅಡ್ಜಸ್ಟ್ ಆಗ್ಲಿಲ್ಲ. ಒತ್ತಾಡ್ದೆ, ಎಲ್ಲಾ ಕಡೆ ಟ್ರೈ ಮಾಡ್ದೆ, ನನಗೆ ಅಮೌಂಟ್ ಅಡ್ಜಸ್ಟ್ ಆಗ್ಲಿಲ್ಲ. ನಾಲ್ಕು ಕಡೆಯಿಂದ ಪೇಮೆಂಟ್ಗಳು ಬರ್ಬೇಕಾಗಿತ್ತು, ಎಲ್ಲರೂ ಕೈ ಎತ್ಬಿಟ್ರು. ಇವಾಗ ಗಾಡಿ ಸೀಸ್ ಆಗುತ್ತೆ ಅನ್ನೋದೊಂದು ಭಯ. ಐಫೋನ್ EMI ಬೇರೆ ಕಟ್ಟಿಲ್ಲ. ಡ್ಯೂಟಿ ಮಾಡ್ಬೇಕು ಅಂದ್ರೆ ಅಷ್ಟೊಂದು ಡ್ಯೂಟಿಗಳು ಇಲ್ಲ. ನಮ್ಗಿರೋ ಕಮಿಟ್ಮೆಂಟ್ಗೆ ಏನು ಸಾಕಾಗ್ತಾ ಇಲ್ಲ. ಪ್ರಯತ್ನ ಪಡೋದು ನಮ್ ಕೆಲ್ಸ, ನಾವ್ ಮಾಡೋಣ ಪ್ರಯತ್ನ. ಗಾಡಿದೊಂದು ಪ್ರಾಬ್ಲಮ್, ಪೆಟ್ರೋಲ್ ಅಲ್ಲಿ ಬೇಗ ಸ್ಟಾರ್ಟ್ ಆಗಲ್ಲ. ಮೊನ್ನೆ ತಾನೇ ರೆಡಿ ಮಾಡಿಸ್ಕೊಂಡ್ ಬಂದಿದ್ದೀನಿ, ಅದೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ಗೊತ್ತಿಲ್ಲ ಏನ್ ಆಗ್ತಿದ್ವು ಏನಿಲ್ವೋ.
ಲೈಫ್ ಅಲ್ಲಿ ಯಾವ ಮೂಮೆಂಟ್ ಅಲ್ಲಿ ಇದೀನಿ ಅಂತಂದ್ರೆ ಫುಲ್ ಏನಿಲ್ಲ ನನ್ ಕೈಯಲ್ಲಿ, ಜೇಬಲ್ ಅಂದ್ರೂ ₹1 ಇಲ್ಲ. ಆ ಮೂಮೆಂಟ್ ಅಲ್ಲಿ ಇದೀನಿ, ನೋಡೋಣ ಏನಾಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.